ಅವರೇ, ಹಿಂದೂ ಪರ ಪಾರ್ಟಿ ಅಂತ ಅನ್ನಿಸ್ಕೊಂಡಷ್ಟು ಪ್ರಬಲವಾಗಿ ಇದು ಎಲ್ಲಾ ಸಮುದಾಯದವರು ಇನ್ಕ್ಲೂಡಿಂಗ್ ಮುಸಲ್ಮಾನರ ಪಾರ್ಟಿ ಅಂತ ಹೇಳಿ ಅನ್ನಿಸ್ಕೊಳ್ಳಿಕ್ ಸಾಧ್ಯ ಆಗ್ತಾ ಇಲ್ಲ. ಎಕ್ಸಾಂಪಲ್ ಹೇಳ್ತಿದ್ದಾರೆ, ನಿಮಗೆ MLA MP ಟಿಕೆಟ್ ಕೊಡದೆ ಹೋದ್ರೆ ರಾಜ್ಯಸಭೆಗೆ ಹೂ ಇಸ್ ಸ್ಟಾಪಿಂಗ್ ಯು, ಪರಿಷತ್ತಿಗೆ ಹೂ ಇಸ್ ಸ್ಟಾಪಿಂಗ್ ಯು, ಯಾಕೆ ಬಿಜೆಪಿ ಪ್ರಾತಿನಿಧ್ಯ ಕೊಡ್ತಿಲ್ಲ ಅನ್ನೋದು ನೇರ ಪ್ರಶ್ನೆ ಕಾಂಗ್ರೆಸ್ ಕಡೆಯಿಂದ. ಆಗ್ಲೇ ನಿಂಬಾಯಲ್ಲೇ ಉತ್ತರ ಬಂತು, ಪ್ರತಿ ಚುನಾವಣೆಯಲ್ಲೂ ಬಿಜೆಪಿಗೆ ಮುಸಲ್ಮಾನರ ಒಟ್ಟು ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಯೋಗಿ ಅಂತಹ ಉತ್ತರ ಪ್ರದೇಶದಲ್ಲಿ 19% ರೀಚ್ ಆಗಿದೆ. ಬಿಹಾರದ ಸೀಮಾಂಚಲಲ್ಲಿ ನಾವು 70% ಓಟ್ಗಳನ್ನ ಗೆದ್ದಿದ್ದೀವಿ. ಅಲ್ಲಿನ ಮುಸ್ಲಿಂ ಮುಖಂಡನ ಹೇಳಿದ್ದು ಮುಸಲ್ಮಾನರು ಬಿಜೆಪಿಗೆ ಓಟ್ ಹಾಕಿದ್ರೆ ಇಷ್ಟು ಸೀಟ್ ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಆಗ್ಲಿಂದ ನಾನು ಹೇಳಿದೆ. ಇವತ್ತಿಂದಲ್ಲ ಮುಸಲ್ಮಾನರಿಗೆ ಅನ್ಯಾಯ ಮಾಡ್ತಿದ್ದ ಕಾಂಗ್ರೆಸ್. 1951ರಿಂದ 2019ರವರೆಗೆ ಆವರೇಜ್ ಎಷ್ಟಿಗೆ ಏನು ಇವರಿಗೆ ಟಿಕೆಟ್ ಕೊಟ್ಟಿರೋದು ಬರೀ 7%. ಫ್ರಮ್ 1951 ಬರೀ 7%. ಅಬ್ದುಲ್ ಕಲಾಂ ಅವ್ರನ್ನ ರಾಷ್ಟ್ರಪತಿ ಮಾಡಿದ್ಯಾರು? ಯಡಿಯೂರಪ್ಪನ ಮೊದಲನೇ ಗೌರ್ಮೆಂಟ್ ಅಲ್ಲಿ ಮಮತಾಜ್ ಅಲಿ ಬೇಗ್ ಅವ್ರನ್ನ ಕರ್ನಾಟಕದಲ್ಲಿ ಮಿನಿಸ್ಟರ್ ಮಾಡಿದ್ಯಾರು? ಇವತ್ತು ಕೂಡ ಅರೀಫ್ ಮೊಹಮ್ಮದ್ ಖಾನ್ ಅವ್ರನ್ನ ಮತ್ತೆ ಅಬ್ದುಲ್ ನಜೀಮ್ ಅವ್ರನ್ನ ಗವರ್ನರ್ ಮಾಡಿರೋದು ಯಾರು? ಅಬ್ಬಾಸ್ ಅಲಿ ನಖ್ವಿ ಅವ್ರನ್ನ ನಮ್ಮ ರಾಷ್ಟ್ರೀಯ ಉಪಾಧ್ಯಕ್ಷರು ಮಾಡಿರೋದು ಯಾರು? ನಮ್ಮಲ್ಲಿ ಮಂತ್ರಿ ಮಾಡಿದವರು ಯಾರು? ಶಹನಾಜ್ ಹುಸೇನ್ ಅವ್ರನ್ನ ನಮ್ಮಲ್ಲಿ ಮಂತ್ರಿ ಮಾಡಿದವರು ಯಾರು? ಮುಸ್ಲಿಂ ಮಹಿಳೆ ನಜ್ಮಾ ಹಫ್ತುಲ್ ಅವ್ರನ್ನ ಅಷ್ಟು ದೊಡ್ಡ ಗೌರವ ಕೊಟ್ಕೊಂಡು 2 ಸರಿ ಅವ್ರನ್ನ ರಾಜ್ಯಸಭಾ ಮೆಂಬರ್ ಮಾಡಿ ಆ ದೊಡ್ಡ ಪೋಸ್ಟ್ ಕೊಟ್ಟಿದ್ದಾರು. ಇದೇ ಬಿಜೆಪಿ ರೀ. ಹಾಗಾಗಿನೇ ಬಿಜೆಪಿ ನಾನು ಹೇಳೋದಕ್ಕೆ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ನೋಡಿ, ಇವತ್ತು ಜಮೀರ್ ಅಹಮದ್ ಮಾತಾಡಿದಾಗಲಿ ಈ ವಿಚಾರದೊಳಗಡೆ ಇವ್ರು ಅಲೆಗಳ್ಕೊಂಬಂದ್ರಲ್ಲ, ಸಲೀಂ ಅಹಮದ್ ಅವ್ರು ಏನಂತ ಮಾತಾಡಿದ್ರು, ನಿಮ್ಮ ಇನ್ನೊಂದು ಟಿವಿ ಚಾನಲ್ ಇಟ್ಕೊಂಡು 10ನೇ ತಾರೀಕು ಆ ಮಂತ್ರಿಯ ಬಣ್ಣವನ್ನು ಬಿಡಿಸ್ತೀನಿ ನಿಮ್ ಚಾನಲ್ಗೆ ಬಂದು ಅಂತ ಹೇಳಿದ್ರು. ಇದೇ ಮಾತನ್ನ ರಿಜ್ವಾನ್ ಅರ್ಷದ್ ಅವ್ರು ಏನ್ ಹೇಳಿದ್ರು, ಇಷ್ಟು ಗೊಂದಲಗಳ ಹಿಂದೆ ನಮ್ಮ ಮಿನಿಸ್ಟರ್ ಇದ್ದಾರೆ, ಅದನ್ನ ಹೈಕಮಾಂಡ್ ಸರಿ ಮಾಡುತ್ತೆ ಅಂತ ಹೇಳಿ. ಅದಕ್ಕೆ ಎಲ್ಲಾ ಕಡೆ ಇದ್ದೇ ಇರ್ತಾರೆ. ಯಾರು ದ್ರೋಹಿ? ದ್ರೋಹಿ ಯಾರು? ಇದ್ದೇ ಇರ್ತಾರೆ. ರಾಜನೀತಿಕ್ ಮಜಬೂರಿ ಅಂತ, ಅದು ಸಲೀಂ ಅಹಮದ್ ಆಯ್ತಲ್ಲ, ರಾಜನೀತಿಕ್ ಮಜಬೂರಿ ಅವ್ರದೆಲ್ಲ ಪಾಪ. ಪ್ಲೀಸ್. ಅದಾದ್ಮೇಲೆ ನೋಡಿ, ವಕ್ಫ್ ಬಿಲ್ಗೆ ಪಾರದರ್ಶಕತೆ ತಂದ್ರು ಅಂತ ಹೇಳಿದ್ರೆ ಉರಿ ಶುರುವಾಗ್ಬಿಡುತ್ತೆ. ಯಾಕೆ ಉರಿ ಶುರುವಾಯ್ತು ಗೊತ್ತಾ? ಇಲ್ಲಿವರೆಗೂ ರಿಜಿಸ್ಟ್ರೇಷನ್ ಆಗ್ತಿರ್ಲಿಲ್ಲ, ಏನು ಪ್ರಾಪರ್ ಡಾಕ್ಯುಮೆಂಟೇಶನ್ ಆಗ್ತಿರ್ಲಿಲ್ಲ. ಏನು ಅನ್ವರ್ ಮಾನಪಾಡಿ ವರದಿ ಪ್ರಕಾರ ಈ ಬಡ ಮುಸಲ್ಮಾನರಿಗೆ ಉಳಿಬೇಕಾದ ಜಾಗನ ಅಷ್ಟು ತಿಂದಿದ್ದು ಕಾಂಗ್ರೆಸ್ನ ಮುಸಲ್ಮಾನ್ ಮುಖಂಡರು ಮತ್ತೆ ಕಾಂಗ್ರೆಸ್ನ ನಾಯಕರುಗಳು. ಅದಕ್ಕೆ ಇವತ್ತು ಪಾರದರ್ಶಕತೆಯನ್ನು ತಗೊಂಡ್ಬಂದಿದ್ದು ಮೋದಿ ಅವರು. ಟ್ರಿಪಲ್ ತಲಾಕ್ ತಂದಿದ್ದು ಯಾಕ್ರಿ? ಪಾಪ ಹೆಣ್ಮಗಳು 13 ವರ್ಷಕ್ಕೆ 14 ವರ್ಷಕ್ಕೆ ಮದುವೆ ಮಾಡ್ಬಿಟ್ಟಿರ್ತಾರೆ. ಇವ್ರು 3 ಸಲ ಹೇಳ್ಬಿಟ್ರೆ ಬೀದಿಗೆ ಬೀಳ್ತಲ್ಲ ಅಂತ ಹೇಳಿ ಆ ಮಗುನ ರಕ್ಷಣೆ ಮಾಡೋಕೋರೆ ಇವರಿಗೆ ನೋವಾಗುತ್ತಾ? ಇವತ್ತು ಯಾಕೆ ಮುಸಲ್ಮಾನ್ ಹೆಣ್ಮಕ್ಳು ಬಿಜೆಪಿಗೆ ಓಟ್ ಹಾಕ್ತಾರೆ ಹೇಳಿ? ಅದೇ ಕಾರಣಕ್ಕೋಸ್ಕರ, ಈ ಟ್ರಿಪಲ್ ತಲಾಕ್ ಕಾರಣಕ್ಕೋಸ್ಕರ, ವಕ್ಫ್ ಬಿಲ್ ತಂದಿದ್ದು ಅದೇ ಕಾರಣಕ್ಕೋಸ್ಕರ. ಇವ್ರು ಹೇಳುವ, ಚಂದ್ರಶೇಖರ್ ಅವ್ರು ಹೇಳುವ ಮಾತೆಲ್ಲ ಸತ್ಯ ಆಗಿದ್ದಿದ್ರೆ ಬಿಜೆಪಿಯ ವೋಟ್ ಶೇರ್ ಅಲ್ಲಿ ಮುಸಲ್ಮಾನರಿಗೆ ಇವ್ರು ಮಾಡಿಕೊಟ್ಟಿರೋ ಅನುಕೂಲದಿಂದ ಅತಿ ಹೆಚ್ಚು ಮುಸಲ್ಮಾನರು ಬಿಜೆಪಿಗೆ ವೋಟ್ ಮಾಡಿರೋದ್ರಿಂದ ಮೋದಿ ಅವರಿಗೆ ಇನ್ನೊಂದು ಜಾಸ್ತಿ ಟಿಕೆಟ್ ಬರಬೇಕಾಗಿತ್ತು. ಆದ್ರೆ ಇವತ್ತು ಬೈಸಾಖಿ ಪೇ ಆಗ್ಯಾ ಮೋದಿ ಏಕ್ ನಿತೀಶ್ ಅವ್ರ ಏಕ್ ನಾಯ್ಡು. ಯಾಕೆ ಬೈಸಾಖಿ 22 ಬಿಜೆಪಿ ರಾಜ್ಯಗಳು, 30ರಲ್ಲಿ 22 ಬಹಳ ಗಂಭೀರವಾಗಿ ಇದು ಕೆಲವರಿಗೆ ಇಷ್ಟ ಆಗದೆ ಇರಬಹುದು ಸರ್. ನಿಮ್ಮಿಂದ ಎಡಳಿ ಸರಿಂದ ನನಗೆ ಸೆನ್ಸಿಬಲ್ ಉತ್ತರ ಸಿಗುತ್ತೆ ಅನ್ನೋ ನಿರೀಕ್ಷೆಯಿಂದ ಕೇಳ್ತಾ ಇದ್ದೀನಿ. ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ. ಹಿಂದೂ ಸಮುದಾಯದಲ್ಲಿ ಒಳಪಂಗಡ ಸರ್, ನಾನು ಇಡೀ ಧರ್ಮ ಅಂತಾನೂ ಹೇಳ್ತಿಲ್ಲ, ಒಂದು ಸಮುದಾಯದ ಮುಖ್ಯಮಂತ್ರಿಯನ್ನ ಕೆಳಗಿಳಿಸಿ ಮತ್ತೊಂದು ಸಮುದಾಯದವರನ್ನ ಮೇಲಕ್ಕೇರಿಸುವ ಪ್ರಯತ್ನ ಅಂದಾಗ ಮಠಾಧಿಪತಿಗಳು, ಆ ಜಾತಿಯ ಮುಖಂಡರು, ಆ ಸಮಾಜದ ಮುಖಂಡರು, ಸಂಘ ಸಂಸ್ಥೆಗಳು ಹೊರಗೆ ಬಂದು ಮಾತನಾಡಿದ್ರು. ಯಾಕೆ? ನಮ್ಮ ಸಮುದಾಯದವರಿಗೆ ರಾಜಕೀಯ ಪ್ರಾತಿನಿಧ್ಯ ಬೇಕೇ ಬೇಕು ಅಂತ. ಸರ್, ನಾನು ನೇರವಾಗಿ ಪ್ರಶ್ನೆ ಕೇಳ್ತೀನಿ. ಮುಸ್ಲಿಂ ಸಮುದಾಯದಲ್ಲಿ ಚಿಂತಕರಿಲ್ವಾ? ಮುಸ್ಲಿಂ ಸಮುದಾಯದಲ್ಲಿ ಲೇಖಕರಿಲ್ವಾ? ಮುಸ್ಲಿಂ ಸಮುದಾಯದಲ್ಲಿ ಸಂಘಟನೆಗಳ ಮುಖಂಡರಿಲ್ವಾ? ಅಥವಾ ನಿಮ್ಮ ದರ್ಗಾಗಳಲ್ಲಿರುವ ಮೌಲ್ವಿಗಳಿಗೆ ಜವಾಬ್ದಾರಿ ಇಲ್ವಾ? ಏನ್ ಮಾಡ್ತಿದ್ದಾರೆ ಸರ್? ನಮಗೆ ರಾಜಕೀಯ ಪ್ರಾತಿನಿಧ್ಯ ಬೇಕು ಅಂತ ಕೇಳಲಿಕ್ಕೆ ಅವರಿಗೆ ತಡೆದಿರೋರು ಯಾರು ಅಂತ ಹೇಳಿ. ನಮ್ಮ DK ಶಿವಕುಮಾರ್ ಅಣ್ಣ ಅವರು ಸರ್ವೆಗಳಲ್ಲಿ ತುಂಬ ಜಾಸ್ತಿ ವಿಶ್ವಾಸ ಮಾಡ್ತಾರೆ. ಅವರ ಟಿಕೆಟ್ ಹಂಚಿಕೆ ನಂತರ ಸರ್ವೆಯಲ್ಲಿ ರಿಪೋರ್ಟ್ ಬಂದಿದ್ದ ತಕ್ಷಣ ಕಾಂಗ್ರೆಸ್ಸಿನ ಒಂದು 12 ಮಂತ್ರಿಗಳು, 30ಕ್ಕಿಂತ ಹೆಚ್ಚು MLAಗಳು, ಎಲ್ಲ MLC ಪದಾಧಿಕಾರಿಗಳು, ನೀವು ದಾವಣಗೆರೆಗೆ ಬಂದರೆ ನಿಮಗೆ ಗೊತ್ತಾಗುತ್ತೆ, ಒಂದು ಸ್ಮಾಲ್ ಟೈಮ್ ಹೋಟ್ಲ್ ಇರುತ್ತಲ್ಲ, ಆ ಹೋಟ್ಲಲ್ಲೂ ಒಂದು ಎಕ್ಸ್ಟ್ರಾ ಬೆಡ್ಡು ಸಿಗ್ತಾ ಇಲ್ಲ. ಅಷ್ಟೊಂದು ಜನ ಅಲ್ಲಿ ಬಂದ್ಬಿಟ್ಟು ಈ ಸಲ ಯಾವತ್ತೂ ಇಲ್ಲದೆ ಇರೋದು ಒಂದೊಂದು ಓಟಿಗೆ ಇಷ್ಟು ಅಂತ ಹಂಚಲಾಗ್ತಿದೆ. ನಾನು ಗ್ರೌಂಡ್ ಅಲ್ಲಿ ಇರೋದು, ಇಷ್ಟೆಲ್ಲ ಮಾಡೋ ಪರಿಸ್ಥಿತಿ ಯಾಕೆ ಬರ್ತಾ ಇತ್ತು? ಟಿಕೆಟ್ ಹಂಚಕ್ಕಿಂತ ಮುಂಚೆ ಒಂದಿಷ್ಟು ಸರ್ವೆ ಮಾಡ್ಕೊಂಡ್ಬಿಟ್ಟಿದ್ರೆ ಅಲ್ಲಿನ ಜನ ಏನ್ ಇಷ್ಟಪಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಿತ್ತಲ್ವಾ?
ನಾವು ಇವತ್ತು ನೀವು ಕೇಳ್ತಿದ್ದೀರಾ ನಮ್ಮ ಧರ್ಮ ಗುರುಗಳು ಏನು ಮಾಡ್ತಿದ್ದಾರೆ, ಚಿಂತಕರು ಏನು ಮಾಡ್ತಿದ್ದಾರೆ, ಲೇಖಕರು ಏನು ಮಾಡ್ತಿದ್ದಾರೆ. ಇವತ್ತು ನಾನು ಕಾಂಗ್ರೆಸ್ ವಿರುದ್ಧವಾಗಿ ಈ ಕಡೆ ನಿಂತ್ಕೊಂಡು ಪ್ರಶ್ನೆ ಮಾಡ್ತಿದ್ದೀನಿ ಅಂದರೆ ನಾನು ಸ್ವಂತ ನನ್ನ ಬಾಯಿಂದ ಮಾತಾಡ್ತಿಲ್ಲ. ನಾನು ಧರ್ಮಗುರುಗಳ ಜೊತೆ ಮಾತಾಡ್ತೀನಿ, ರಾಜಕಾರಣಿಗಳ ಜೊತೆ ಮಾತಾಡ್ತೀನಿ, ಅಡ್ವೊಕೇಟ್ಸ್ಗಳ ಜೊತೆ ಎಲ್ಲರ ಜೊತೆ ಮಾತಾಡಿ ಅವರ ಮಾತನ್ನು ಇಲ್ಲಿ ತಗೊಂಬಂದಿರ್ತಿರೋದು ನಾನು. ಇವತ್ತು ನಮ್ಮ ಜೊತೆ ಅನ್ಯಾಯ ಆಗಿದೆ, ಇಲ್ಲ ಅಂತ ಹೇಳ್ಬೇಡಿ. 2.5 ವರ್ಷ ಆಯಿತು ನಾವು ಕಾಯ್ತಾ ಕೂತಿದ್ದೀವಿ. ನಮ್ಮ ಜೊತೆ ಅನ್ಯಾಯ ಆಗಿದೆ ಅಂತಾನೆ ನಾವು ಒಂದು ಪ್ರಶ್ನೆ ಕೇಳ್ತಿರೋದು. ಇವತ್ತು ಮಾತು ಬಂದರೆ ಇವ್ರು ಏನು ಹೇಳ್ತಾರೆ, ಒಂದು ಇದರಲ್ಲಿ ಯಾರಾದರೂ ತೀರೋಗ್ಬಿಟ್ರೆ ನಾವು ಅವ್ರ ಫ್ಯಾಮಿಲಿಗೆ ಟಿಕೆಟ್ ಕೊಡ್ತೀವಿ. ಹಂಗಾಗಿ ಇದ್ದಿದ್ರೆ ನೀವು ಜಾಫರ್ ಶರೀಫ್ ಅವ್ರ ಮಗನ ಪುತ್ರನ ಕೊಡಬೇಕಾಗಿತ್ತು, ಕೊಡಲಿಲ್ಲ ನೀವು. ಹಂಗಾದ್ರೆ ನೀವು ಅಂಬರೀಷನ ತೀರೋದಾಗ ಅವ್ರ ವೈಫ್ ಸುಮಲತಾ ಅಂಬರೀಷಿಗೆ ಕೊಡ್ಬೋದಾಯ್ತು, ಕೊಡಲಿಲ್ಲ ನೀವು. ನಿಮಗೆ ಬೇಕಾದಾಗ ನೀವು ಯಾವ ಥರ ಬೇಕಾ ಥರ ರಾಜಕಾರಣ ಮಾಡಿಬಿಡ್ತೀರ. ಇವತ್ತು ನಾನು ಕೇಳ್ತಿರೋದು, ಈ ಒಂದು ನಿಮ್ಮ ನಿರ್ಧಾರದಿಂದ ಇಷ್ಟೊಂದು ವರ್ಷಗಳಿಂದ ನೀವು ಇಷ್ಟನ್ನೆಲ್ಲ ಮಾಡ್ಕೊಂಡು ಬಂದಿರಾ. ಅಟ್ಲೀಸ್ಟ್ ಮುಂದೆಗಳ ಪಕ್ಷಗಳು ಯಾವುದಾದ್ರು ಮೇಲ್ ಬರ್ತಿದೀವೋ. ಇವಾಗ BJP ಇದೆ, ಉದಾಹರಣೆ ಕೊಡ್ತೀನಿ. ಬೆಂಗಳೂರು ದಕ್ಷಿಣ ಸನ್ಮಾನ್ಯ ಅನಂತ್ ಕುಮಾರ್ಜಿ ತೀರೋದ ನಂತರ ಅವ್ರ ಮಕ್ಕಳು ಇದ್ರು, ಅನಂತ್ ಕುಮಾರ್ಜಿ ಮಕ್ಕಳು ಇದ್ರು, ಅವ್ರ ತಮ್ಮ ನಂದ್ ಕುಮಾರ್ ಇದ್ದಾರೆ, ಅವ್ರಿಗೂ 2 ಜನ ಮಕ್ಕಳಿದ್ರು. ಸ್ವಂತ ಅನಂತ್ ಕುಮಾರ್ ಅವರ ವೈಫ್ ಕೇಳಿದ್ರು, ಅವರು ಅದಮ್ಯ ಚೇತನ ಅಂತ ಒಂದು NGO ನಡೆಸ್ತಾರೆ. ತುಂಬ ಬೆಂಗಳೂರು ಸೌತಲ್ಲಿ ನಾನು ಅಲ್ಲೇ ಇರೋದು. ಅವ್ರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಆದರೆ ಅವ್ರಿಗೆ ಟಿಕೆಟ್ ಕೊಡಲಿಲ್ಲ. ಯಾಕೆ ಒಂದು ಮೆಸೇಜ್ ಕಳಿಸ್ಬೇಕಾಗಿತ್ತು. BJP ಯುವಕರಿಗೆ ಒಂದು ಅವಕಾಶ ಕೊಡುತ್ತೆ, ಅವಾಗ ಎಲ್ಲ ಒಂದು ಕಾರ್ಯಕರ್ತರಲ್ಲಿ ಒಂದು ಉತ್ಸಾಹ ಬರುತ್ತೆ. ಇದು ನಿಮಗೆ ಕಲ್ತ್ಕೊಳ್ಳೋಕ್ಕಾಗಿಲ್ವಾ? ಇಲ್ಲಿ ಒಂದು ಎಕ್ಸಾಂಪಲ್ ಕೊಡೋಕ್ಕಾಗಿಲ್ವಾ? ಹಾಗಂತ ತಗೊಂಡ್ಬಂದ್ಬಿಟ್ಟು ನೀವು ಬ್ಯಾಡ್ ಮೆಸೇಜ್ ಹೋಗುತ್ತಲ್ವಾ. ತಾತನಿಗೆ ಕೊಟ್ವಿ, ಅಪ್ಪನಿಗೆ ಕೊಟ್ವಿ, ಇವಾಗ ಮಗನಿಗೆ ಕೊಟ್ವಿ, ಇವಾಗ ಅಮ್ಮ MP, ಇವಾಗ MP ಒಂದು ಸ್ವಲ್ಪ ವಯಸ್ಸಾದ ನಂತರ ನನ್ನ ಟಿಕೆಟ್ ಮಗನಿಗೆ ಅಂತ ಬಿಟ್ಕೊಡ್ತಾರೆ ಅವರು. ಇವಾಗ ಸಮರ್ಥ MP ಆದ ನಂತರ ಸಮರ್ಥನ ಪುತ್ರನಿಗೆ ದಯವಿಟ್ಟು ನೀವು ಗುಲಾಮರಾಗ್ರೆ ಇರಿ ಅಂತಬಿಟ್ಟು ಈ ಮನಸ್ಥಿತಿ ಇಟ್ಕೊಂಡ್ರೆ ಇನ್ನು ಮುಂದೆ ಇದು ನಡೆಯಲ್ಲ, ಇನ್ನು ಮುಂದೆ ಇದು ನಡೆಯಲ್ಲ. ಯಾಕೆ ದಾವಣಗೆರೆಯಲ್ಲಿ ಕಳೆದ 45 ವರ್ಷಗಳಲ್ಲಿ ಒಂದು ಲೀಡರ್ ಡೆವಲಪ್ ಮಾಡಕ್ಕಾಗಿಲ್ವಾ ಕಾಂಗ್ರೆಸ್ ಅಲ್ಲಿ? ಒಂದು ಲೀಡರ್ ಮುಸ್ಲಿಂ ಸಮುದಾಯ ಬಿಟ್ಟಾಕಿ ಅಲ್ಲಿನ ಬೇರೆ ಸಮಾಜದಲ್ಲಿ ಒಂದು ಲೀಡರ್ ಇಲ್ವಾ? ಕೇವಲ ಒಂದು ಕುಟುಂಬಕ್ಕೆ ಗುಲಾಮಿ. ಸರ್, ಆನ್ ವೆರಿ ಸೀರಿಯಸ್ ನೋಟ್, ಮುಸ್ಲಿಂ ಸಮುದಾಯದಲ್ಲಿ ಲೀಡರ್ ಆಗಬೇಕು ಅಂತಂದ್ರೆ ನಾನು ಸಾಮಾಜಿಕವಾಗಿ ಮಾತನಾಡ್ತಾ ಇದ್ದೀನಿ. ರಾಡಿಕಲ್ ಆಗಿದ್ರೆ ಮಾತ್ರ, ಮೂಲಭೂತವಾದಿ ಆಗಿದ್ರೆ ಮಾತ್ರ ಆತ ಲೀಡರ್. ಆದ್ರೆ ಉಲ್ಟಾ ನೋಡಿ, ಪೊಲಿಟಿಕಲ್ ಲೀಡರ್ ಆಗಬೇಕು ಅಂತಂದ್ರೆ ಹಿ ಶುಡ್ ಬಿ ರ್ಯಾಷನಲ್, ಹಿ ಶುಡ್ ಬಿ ಡೆಮೋಕ್ರೆಟಿಕ್, ಹಿ ಶುಡ್ ಬಿ ಕೇವಲ ಮುಸಲ್ಮಾನರಿಗೆ ಮಾತ್ರ ಅಲ್ಲ, ಎಲ್ಲರಿಗೂ ಕೂಡ. ಅಂದ್ರೆ ನೀವು ಸಾಮಾಜಿಕವಾಗಿ ಒಬ್ಬ ನಾಯಕನನ್ನ ತಯಾರು ಮಾಡುವಾಗ ಮೂಲಭೂತವಾದಿಯಾಗಿಯೂ, ಆದ್ರೆ ಪೊಲಿಟಿಕಲ್ ಆಗಿ ಆ ಮೂಲಭೂತವಾದವನ್ನು ನಾವು ಒಪ್ಪೋದಿಲ್ಲ ಅಂತ ಆದಾಗ ಈ ಗೊಂದಲದ ನಡುವೆನೆ ಮುಸಲ್ಮಾನ್ ಸಮುದಾಯ ಕಳೆದು ಹೋಗ್ತಾ ಇದೆಯಾ ಅಂತ ಹೇಳಿ, ಈ ಡಿಫರೆನ್ಸ್ ಬೇಕಾ ನಿಜವಾಗ್ಲು ಅಂತ? ಮೊದಲಿಂದಲೂ ಆ ಗೊಂದಲ ಇದೆ. ಸೊ ಅದರಿಂದ ಎಲ್ಲಿವರೆಗೂ ಅದು ತನ್ನ ಅಸ್ಮಿತೆಯನ್ನು ತಾನೇ ಕಾಪಾಡ್ಕೊಳ್ಳೋದಿಲ್ವೋ ಅಲ್ಲಿವರೆಗೂ ಈ ಥರ ಗೊಂದಲಗಳು ಆಗ್ತಾನೆ ಇರ್ತವೆ. ಆದರೆ ಇಲ್ಲೇನಾಗಿದೆ ಅಂತಂದರೆ, ಈ ಕಾಂಗ್ರೆಸ್ ಪಕ್ಷ ಅನ್ನೋದೇನಿದೆ ಅಲ್ವಾ, ಅದು ಕೆಲವು ಕುಟುಂಬಗಳ ಹಿಡಿತದಲ್ಲಿದೆ. ಕಾಂಗ್ರೆಸ್ ಪಕ್ಷದ ಹಿಡಿತದಲ್ಲಿ ಕುಟುಂಬಗಳಿಲ್ಲ. ಒಂದು ನಿಮಿಷ ಅರ್ಥ ಮಾಡ್ಕೊಳ್ಳಿ ನೀವು, ನಾನು ಇರೋದು ರಿಯಾಲಿಟಿ ಹೇಳ್ತಾ ಇದ್ದೀನಿ. ಇಲ್ಲಿ ರಿಪಬ್ಲಿಕ್ಸ್ಗಳಿದ್ದಾವೆ. ಮೊದಲು ಹೇಗೆ ಬಳ್ಳಾರಿ ರಿಪಬ್ಲಿಕ್ ಇತ್ತು, ಆ ರೀತಿಯಾಗಿ ಇಲ್ಲಿ ಬೆಳಗಾಂಗೆ ಹೋದರೆ ಅಲ್ಲೊಂದು